ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ನುಗ್ಗೆ ಸೊಪ್ಪಿನ ಚಟ್ನಿ, ನುಗ್ಗೆ ಸೊಪ್ಪಿನ ಚಪಾತಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಇದೆ. ಅದಕ್ಕೆ ಏನೇನು ಬೇಕೆಲ್ಲ ತೋರಿಸ್ತೀನಿ ಬನ್ನಿ. ಫಸ್ಟು ನುಗ್ಗೆ ಸೊಪ್ಪೆಲ್ಲ ತಗೊಬಿಟ್ಟು ನೀಟಾಗಿ ಬಿಡಿಸ್ಕೋಬೇಕು. ಅದರಲ್ಲಿ ಕಡ್ಡಿ ಎಲ್ಲ ತೆಗ್ದಾಕ್ಬಿಟ್ಟು ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು. ನಾನು ತಗೊಂಡಿರೋದು ತುಂಬ ಹಳೆ ನುಗ್ಗೆ ಸೊಪ್ಪು. ನೋಡು, ಅದೇನು ಬಿಡಿಸಂಗಿಲ್ಲ, ಸುಮ್ಮನೆ ಕೈಯಲ್ಲಿ ಹಂಗೆ ಮುರಿದ್ರೆ ಸಾಕು. ಇದೇ ಥರ ಎಲ್ಲ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿಟ್ಕೊಬಿಡೋಣ. ಬಿಡಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡು, ಕಡ್ಡಿ ಗಿಡ್ಡಿ ಎಲ್ಲ ನೀಟಾಗಿದೆ. ಚಿಕ್ಕ ಚಿಕ್ಕ ಕಡ್ಡಿ ಇದ್ರೂ ಚಟ್ನಿಗೆ ಏನಾಗಲ್ಲ. ನೋಡು, ನಾನೇ ತುಂಬ ಎಲೆ ಇದೆಲ್ಲ ಒಂದೆರಡು ಕಪ್ ತೆಗೆದಿದ್ದೀನಿ. ಸ್ವಲ್ಪ ಬಲ್ತಿರೋದೆಲ್ಲ ಮರದಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ತೊಳ್ಕೊಬಿಡೋಣ. ಫಸ್ಟು ನಾನು ಈ 2 ಕಪ್ ನುಗ್ಗೆ ಸೊಪ್ಪಿದೆಯಲ್ಲ ಅದು ತೊಳ್ಕೊತಾ ಇದ್ದೀನಿ. ಎಲ್ಲ ತೊಳ್ಕೊಬಿಟ್ಟು ಹಂಗೆ 2 ಕಪ್ಪಿಗೆ ಹಾಕ್ಕೊಬಿಡೋಣ. ಮಿಕ್ಕಿರೋದೆಲ್ಲ ಮರದಲ್ಲಿದೆಯಲ್ಲ ಅದು ಮತ್ತೆ ತೊಳ್ಕೊಂಡು ಅದು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳೋಣ. ನಾನು ಈ ನುಗ್ಗೆ ಸೊಪ್ಪು 2-3 ಸತಿ ತೊಳೆದಿದ್ದೀನಿ. ನಿಮಗೆ ಮಾತ್ರ ಒಂದ್ಸತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲ ಆ ಥರ ತೊಳೆದು ಒಂದು ಸೈಡ್ಗೆ ಇಟ್ಕೋಬೇಕು. ಹೌದಾ, ಎಲ್ಲ ತೊಳೆದಾಯ್ತಲ್ಲ. ಆಮೇಲೆ ಅದಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ನಾನು 2 ಕಪ್ ಗೋಧಿ ಹಿಟ್ಟು, 2 ಕಪ್ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ಫಸ್ಟ್ ಗೋಧಿ ಹಿಟ್ಟು 1.5 ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಬಿಡೋಣ. ಉಂಡೆ ಇಲ್ದಿರ, ಅವಾಗೆ ಚೆನ್ನಾಗಿರುತ್ತೆ ಚಪಾತಿ, ಸ್ವಲ್ಪ ಸ್ಮೂತಾಗಿರುತ್ತೆ. ನೋಡಿ, ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ಹಂಗೆ ಉಂಡೆ ಥರ ಬರಬೇಕು. ಆಮೇಲೆ ತೆಗೆದಿಕ್ಕಿದ್ದೀವಲ್ಲ 2 ಕಪ್ ನುಗ್ಗೆ ಸೊಪ್ಪು, ಅದನ್ನು ಇದಕ್ಕೆ ಸೇರಿಸ್ಕೊಬಿಡೋಣ. ಎಲ್ಲ ಸೇರಿಸ್ಕೊಬಿಟ್ಟು ನೀಟಾಗಿ ಕಲಿಸ್ಕೊಬಿಡೋಣ. ಇದಕ್ಕೆ ನೀರು ಒಂದೇ ಸತಿ ಒಯ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಬಿಟ್ಟು ಕಲಿಸ್ಕೋಬೇಕು. ಯಾಕಂದರೆ ನುಗ್ಗೆ ಸೊಪ್ಪಲ್ಲಿ ಯಾವ ಇರುತ್ತಲ್ಲ ಅದಕ್ಕೆ. ನೀವು ಬೇಕಾದರೆ ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಂಗಾದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿದ್ರೆ ನೀರು ಮಾತ್ರ ಹಂಗೆ ಕೈಯಲ್ಲೇ ಒಯ್ಕೋಬೇಕು. ಜಾಸ್ತಿ ಒಂದೇ ಸತಿ ಒಯ್ದರೆ ಚಪಾತಿಯಲ್ಲಿ ಇದರಲ್ಲಿ ಸೊಪ್ಪಲ್ಲಿನೂ ಆಲ್ರೆಡಿ ತ್ಯಾವ ಇರುತ್ತಲ್ಲ, ತುಂಬ ಸ್ಮೂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಆ ಥರ ಕಲಿಸ್ಕೊಬಿಡೋಣ. ಅಲ್ಲಿಗೂ ನೋಡು ಸ್ಮೂತ್ ಇದೆ. ಮತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಬಿಟ್ಟು ಕಲಿಸ್ಕೊಬಿಡೋಣ. ನಾವು ಚಪಾತಿ ಉಜ್ಜಾಗೆ ಎಷ್ಟು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಕೈಗೆ ಎಲ್ಲ ಒಂದ್ಸತಿ ಕಲಿಸ್ಕೊಂಡ್ರೆ ಚಪಾತಿ ಹಿಟ್ಟು ರೆಡಿ. ನಿಮ್ಗೆ ಹಿಂಗೆ ಬೇಡ ಅಂದ್ರೂ ಚಪಾತಿ ಹಿಟ್ಟು ಇದೆ ಕಟ್ ಮಾಡ್ಕೊಬಿಟ್ಟು ಸೊಪ್ಪೆಲ್ಲ ನೀಟಾಗಿ ಹಾಕ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ನಾನು ಇದು ಕಟ್ ಮಾಡಿಲ್ಲ, ಎಲ್ಲ ತುಂಬ ಎಲೆ ಇದೆ ತಗೊಂಡೆ ಹಾಕ್ಕೋತೀನಿ ನಾನು ರೊಟ್ಟಿಗೆ, ಅದಕ್ಕೋಸ್ಕರ ನಾನು ಕಟ್ ಮಾಡಿಲ್ಲ. ಆಮೇಲೆ ಪ್ಲೇಟ್ ಮುಚ್ಚಿ ಒಂದು ಸೈಡ್ಗೆ ಇಟ್ಬಿಡೋಣ. ಅದು ಸ್ವಲ್ಪ ನೆನ್ಕೊಳೋಷ್ಟೊಳಗೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆ ಬೀಜ, 1 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ನುಗ್ಗೆ ಸೊಪ್ಪು. ಫಸ್ಟಿಗೆ ಸ್ವಲ್ಪ ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಮೆಣಸಿನ್ಕಾಯಿನೂ ಹಾಕ್ಕೋಬೇಕು. ಅದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ, ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಹುಣಸೆ ಹಣ್ಣು ಹಂಗೆ ಇದಕ್ಕೆ ಹಾಕ್ಕೋಬೇಕು. ಹುಣಸೆ ಹಣ್ಣು ಇದಕ್ಕೆ ಯಾಕೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಸ್ಮೂತ್ ಆಗಿಬಿಡುತ್ತೆ ಹುಣಸೆ ಹಣ್ಣು ಮಿಕ್ಸಿಗೆ ಹಾಕೋವಾಗ, ಹೀಟಿಗೆ ಅಂತ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಎಲ್ಲ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ತಗೊಂಡು ಅದು ತಣ್ಣಗೆ ಹಾಕಕ್ಕೆ ಬಿಡಬೇಕು. ಅದೇ ಪಾನಲ್ಲಿ ಮತ್ತೆ 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಮತ್ತೆ ನುಗ್ಗೆ ಸೊಪ್ಪೆಲ್ಲ ಇಕ್ಕೋಣ. ನುಗ್ಗೆ ಸೊಪ್ಪು ನೋಡೋಕೆ ಮಾತ್ರ ಇವಾಗ ಇಷ್ಟೊಂದಿದೆ, ಎಲ್ಲ ಬೇಯ್ದ್ಮೇಲೆ ಅದರಲ್ಲಿ ಕಾಲು ಭಾಗವರು ಆಗಲ್ಲ. ನುಗ್ಗೆ ಸೊಪ್ಪು ಮಾತ್ರ ಸ್ವಲ್ಪ ಆಯಿಲ್ ಹಿಡಿಯುತ್ತೆ. ಆಯಿಲ್ ಹಾಕ್ಕೊಂಡೇ ಹುರಿಬೇಕು, ಅವಾಗೆ ಅದು ಹುರಿಯುತ್ತೆ. ಆಮೇಲೆ ಸ್ಟವ್ ಫಾಸ್ಟಾಗಿ ಇಕ್ಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲೇ ಇಕ್ಬೇಕು. ಇಕ್ಬಿಟ್ಟು ಅವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಅದು ಸ್ಮೂತಾಗಿ ಆಗುತ್ತೆ. ಕೆಳಗಡೆ ಮೇಲ್ಗಡೆ ಎಲ್ಲ ಆ ಥರ ತಿರ್ಸ್ಕೊತ ಇರಬೇಕು. ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೋಬೇಕು ಅವಾಗ. ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಇನ್ನೊಂದ್ಸತಿ
ತೀರಿಸ್ಕೊಬಿಡೋಣ. ನಾವು ನುಗ್ಗೆ ಸೊಪ್ಪು ಬೆಂದಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತಂತೆ, ನಾವು ಸ್ವಲ್ಪ ಬಾಯಿಗೆ ಹಾಕೊಂಡು ತಿನ್ಬೇಕು, ಅವಾಗೇ ಗೊತ್ತಾಗುತ್ತೆ. ಯಾವತ್ತೇ ಆದ್ರೂ ನುಗ್ಗೆ ಸೊಪ್ಪು ಚಟ್ನಿ ಮಾಡಿದ್ರೆ ನುಗ್ಗೆ ಸೊಪ್ಪು ಫಸ್ಟ್ ನಾವೇ ಟೇಸ್ಟ್ ನೋಡ್ಬೇಕು. ಅದ್ರಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಅಂದ್ರೆ ಚೆನ್ನಾಗಿ ಹುರಿದಿದೀವಿ ಅಂತ ಲೆಕ್ಕ. ಇಲ್ಲ ಸ್ವಲ್ಪ ಹಸಿ ಸ್ಮೆಲ್ ಬಂದಿದೆ ಅಂತೆ ಮತ್ತೆ ಇನ್ನೊಂದ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇನ್ನೊಂದ್ಸತಿ ಹಂಗೆ ಹುರ್ಕೊಬಿಡೋಣ, ಅವಾಗ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ನಾನು ಅದೇ ತರ ಹುರ್ಕೊಬಿಟ್ಟಿದ್ದೀನಿ. ಎಲ್ಲ ಹುರಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತ ತಗೊಂಡು ನೋಡೋಣ. ಕೈಯಲ್ಲಿ ಅಷ್ಟು ಗೊತ್ತಾಗಲ್ಲ, ನಾನು ಕೈಯಲ್ಲಿ ಸುಮ್ಮನೆ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಬಾಯಿಗೆ ಹಾಕೊಂಡೆ ತಿಂದಿದ್ದೀನಿ. ಅದು ತಿಂದ್ಮೇಲೆನೆ ಅದ್ರಲ್ಲಿ ಹಸಿ ಸ್ಮೆಲ್ ಹೋದ್ಮೇಲೆನೆ ನಾನು ಮಿಕ್ಸಿಗೆ ಹಾಕಿ ತೆಗ್ದಿರೋದು. ನೋಡಿ ಸ್ಮೂತ್ ಆಗಿದೆಯಲ್ಲ. ಆಮೇಲೆ ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗೆ ಹಾಕಕ್ ಬಿಡೋಣ. ಒಂದು 5 ನಿಮಿಷ ಇದ್ರೆ ಫುಲ್ ತಣ್ಣಗಾಗುತ್ತೆ. ಅಷ್ಟೊತ್ತಿಗೆ ಕಡಲೆ ಬೀಜ ಅದ್ರ ಜೊತೆಗೆ ಉಪ್ಪು ಹಾಕಿ ಫಸ್ಟ್ ಮಿಕ್ಸಿಗೆ ಹಾಕ್ಕೊಬಿಡೋಣ. ನಾನು ನೀರೇನು ಹಾಕಿಲ್ಲ ಇದಕ್ಕೆ. ಇವಾಗ ನುಗ್ಗೆ ಸೊಪ್ಪು ಆದ್ಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೋಡಿ ಸೊಪ್ಪೆಲ್ಲ ಆದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ, ಅದೇ ಕಾಣಿಸಿಲ್ಲ ಕಟ್ಟಾಗಿದೆ ನೋಡಿ. ಎಲ್ಲ ಆ ಥರ ಆದ್ಮೇಲೆ ಒಂದು ಗಿಣ್ಣೆಗೆ ತಗೊಬಿಟ್ಟು ಮತ್ತೆ ಒಂದು ಪಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸು ಕಾಳು, ಅದಕ್ಕೆ ಒಣಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಅಷ್ಟೇ. ಈರುಳ್ಳಿ ಏನು ಹಾಕಂಗಿಲ್ಲ. ಇಷ್ಟು ಹಾಕಿದ್ರೆ ಒಗ್ಗನೆಗೆ ಚೆನ್ನಾಗಿರುತ್ತೆ. ಇನ್ನು ಬೇಕಾದ್ರೆ ನೀವು ಬೆಳ್ಳುಳ್ಳಿ ಇನ್ನೂ ಒಂದು 4 ಜಾಸ್ತಿನೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ಮೇಲೆ ಎಲ್ಲ ಚಟ್ನಿ ಮೇಲೆ ಹಾಕ್ಬಿಡೋಣ. ಅಷ್ಟೇ, ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಆಗೋಯ್ತು. ಸ್ವಲ್ಪ ಆಯಿಲ್ ಎಲ್ಲ ಕೆಳಗಡೆ ಮೇಲ್ಗಡೆ ಎಲ್ಲ ಕಲಸಿದ್ರೆ ಚಟ್ನಿ ಫುಲ್ಲು ರೆಡಿ ಆದಂಗೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ ಇದು ಚಟ್ನಿ. ನೋಡ್ದಾ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಹಂಗೆ ಟೇಸ್ಟೂ ಇದೆ. ಅಷ್ಟೊತ್ತಿಗೆ ನಾವು ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ ಅದು ತುಂಬಾ ಸ್ಮೂತ್ ಆಗಿದೆ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ನೀಟಾಗಿ ಗಟ್ಟಿಯಾಗಿ ಕಲಸ್ಕೊಬಿಡೋಣ. ಎಲ್ಲ ಕಲಸ್ಕೊಂಡಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಟಬೇಕು, ಅವಾಗ ಚೆನ್ನಾಗಿರುತ್ತೆ. ನಾನು ಹಾಕಿರೋದು ಮತ್ತೆ ಸ್ಮೂತ್ ಆಗಿತ್ತು, ಮತ್ತೆ ಹಾಕಿದ್ದೀನಿ. ಅದಕ್ಕೆ ಹಿಟ್ಟು ನಾನು ಅರ್ಧ ಗಿಣ್ಣೆ ತಗೊಂಡಿರೋದು. ನಾನು ಇದರಲ್ಲಿ 5 ಚಪಾತಿ ಮಾಡ್ತೀನಿ. ಉಂಡೆ ಸ್ವಲ್ಪ ದಪ್ಪನೇ ಇರಬೇಕು, ಯಾಕೆಂದ್ರೆ ಇದರಲ್ಲಿ ನುಗ್ಗೆ ಸೊಪ್ಪು ಇದೆಯಲ್ಲ, ಅದಕ್ಕೋಸ್ಕರ ಉಂಡೆ ಸ್ವಲ್ಪ ದಪ್ಪ ಇರಬೇಕು. ದಪ್ಪ ಇದ್ರೆ ಚೆನ್ನಾಗಿ ಉಜ್ಬೋದು. ಆಮೇಲೆ ನುಗ್ಗೆ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಚಪಾತಿ ಬೇಯುವಾಗ ಸ್ವಲ್ಪ ಟೈಮ್ ತಗೊಳುತ್ತಲ್ಲ, ಅದಕ್ಕೋಸ್ಕರ ನೋಡಿ ನಾನು ಅದೇ ಥರ 5 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದೊಂದೇ ಹಾಕ್ಕೊಬಿಟ್ಟು ಉಜ್ಕೊಳ್ಳೋಣ. ನಿಮಗೆ ಸೈಜ್ ಎಷ್ಟು ಸೈಜ್ ಬೇಕು ಅಷ್ಟು ಸೈಜು ಉಜ್ಕೊಳ್ಳಿ. ಚಪಾತಿ ಚೆನ್ನಾಗಿರುತ್ತೆ. ತುಂಬ ಚಿಕ್ಕದು ಬೇಕಂದ್ರೆ ಚಿಕ್ಕದು ಇಟ್ಕೊಳ್ಳಿ, ದೊಡ್ಡದು ಬೇಕಂದ್ರೆ ದೊಡ್ಡದು ಉಜ್ಕೊಳ್ಳಿ. ನಾನು ಸ್ವಲ್ಪ ಇದು ದೊಡ್ಡದಾಗೇನೆ ಉಜ್ತಾ ಇದ್ದೀನಿ. ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ, ಚಪಾತಿನೂ ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿನಾದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಚಪಾತಿಗಾದ್ರೂ ಯಾವಾಗಾದ್ರೂ ದೋಸೆ ಮಾಡೋವಾಗ ನೀವು ಆ ಚಟ್ನಿ ಮಾಡ್ರಿ, ಸಖತ್ತು ಇರುತ್ತೆ. ನಾನು ಚಟ್ನಿ ದೋಸೆಗೆ 1-2 ಸತಿ ಮಾಡಿದ್ದೀನಿ ನುಗ್ಗೆ ಸೊಪ್ಪು ಚಟ್ನಿ, ಚೆನ್ನಾಗಿತ್ತು. ಇವತ್ತು ನಾನು ಫಸ್ಟ್ ಟೈಮ್ ಚಪಾತಿಗೆ ಮಾಡ್ತಾ ಇರೋದು. ನೋಡಿದ್ರೆ ಎಲ್ಲ ಅದೇ ಥರನೇ 5 ಚಪಾತಿನೂ ಉಜ್ಕೊಬಿಡೋಣ. ಎಲ್ಲ ಒಂದೇ ಒಟ್ಟಿಗೆ ಉಜ್ಕೊಂಡ್ರೆ ನಾವು ಸುಡೋಕ್ಕೆ ಸ್ವಲ್ಪ ಈಜಿ ಆಗುತ್ತೆ. ಆಮೇಲೆ ಹೆಂಚಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಚಪಾತಿ ಒಂದು ಆದಮೇಲೆ ಒಂದು ನೀಟಾಗಿ ಹಚ್ಕೋಬೇಕು. ನಿಮ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಒರೆಸ್ಕೊಬಿಡ್ರಿ. ನಾನು ಎಲ್ಲ ಸ್ವಲ್ಪ ಲೈಟಾಗಿ ಹಾಕ್ತೀನಿ, ಜಾಸ್ತಿ. ನುಗ್ಗೆ ಸೊಪ್ಪು ಮಾತ್ರ ಬೇಯಿಸೋವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಲ್ಲ, ಅವಾಗ ಚೆನ್ನಾಗಿ ಬೇಯುತ್ತೆ. ಅದು ಸ್ಮೆಲ್ ಏನು ಬರಲ್ಲ, ಕಹಿನೂ ಬರಲ್ಲ, ಅಷ್ಟೇ ಟೇಸ್ಟ್ ಅಂದರೆ ಟೇಸ್ಟಿಯಾಗೇ ಇರುತ್ತೆ. ಹೌದಾ, ಚೆನ್ನಾಗಿದೆಯಲ್ಲ. ನೀವು ನೋಡ್ತಾ ಇರೋ ಚಾನಲ್ ನಾನು ಮಾಡೋ ಅಡುಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾತಾಡೋ ಕನ್ನಡದಲ್ಲಿ ಏನಾದರೂ ಇದ್ರೆ ಕಷ್ಟ ಆದರೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನನ್ನ ಕನ್ನಡ ಒಂದೊಂದು ಸತಿ ಮಿಸ್ ಆಗಿ ತೆಲುಗು ಬಂದ್ಬಿಡುತ್ತೆ. ನಮ್ಮ ಪಾಗೋಡದವರು ನಮ್ಮ ಕಡೆ ತುಂಬ ತೆಲುಗು ಕನ್ನಡ 2 ಮಿಸ್ಸಿಂಗ್ ಇರುತ್ತೆ. ಅದಕ್ಕೆ ನನಗೆ ಒಂದೇ ಸಮ ಕನ್ನಡ ಮಾತಾಡೋಕ್ಕೆ ಬೇಗ ಬರಲ್ಲ, ಬೇಜಾರು ಮಾಡ್ಕೋಬೇಡ್ರಿ. ನೋಡ್ದ ಆಯ್ತಲ್ಲ. ಅದ್ರ ಮೇಲೆ ನಾನು ಚಟ್ನಿ ಇಕ್ತಾ ಇದ್ದೀನಿ, ಅದ್ರ ಮೇಲೆ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಚಪಾತಿ ನುಗ್ಗೆ ಸೊಪ್ಪು ಚಟ್ನಿ
ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಆಗಿರುತ್ತೆ. ಈ ಚಟ್ನಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬಾಯ್.